ನಮಸ್ಕಾರ. ನಮ್ಮ ಯೋಚನೆ ಮಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುತ್ತ ದಟ್ಟವಾದ ಕಾಡು, ಹುಳುಹುಪ್ಪಟೆಗಳು, ಕಗ್ಗತ್ತಲು, ಜೋರಾದ ಮಳೆ. ಅದು ಆದಿಮಾನವನ ಆರಂಭದ ದಿನಗಳು. ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಬೆಂಕಿಯನ್ನು ಸಹ ಕಂಡು ಹಿಡಿದಿರದಿದ್ದ ದಿನಗಳು. ಆ ರಾತ್ರಿ ಆತನಿಗೆ ಎಂದೂ ಇಲ್ಲದ ಆತಂಕ ಆವರಿಸಿತ್ತು. ಏಕೆಂದರೆ ಆತ ನೆಲದ ಮೇಲೆ ಬದುಕಲಾರದ ಸ್ಥಿತಿಯಲ್ಲಿದ್ದ. ನೆಲದ ಮೇಲೆ ಕ್ರೂರ ಮೃಗಗಳು ಹಾಗೂ ವಿಷಸರ್ಪಗಳ ಭಯ. ಯಾವುದಾದರೂ ಗುಹೆಯಲ್ಲಿ ಬಚ್ಚಿಟ್ಟುಕೊಳ್ಳೋಣವೆಂದರೆ ಹುಳುಗಳ ಆ ಭಯಂಕರವಾದ ಸದ್ದಿನ ಜೊತೆಗೆ ಆ ಗಾಢ ಕತ್ತಲಿನಲ್ಲಿ ಇರುವುದು ಕಷ್ಟಕರವಾಗಿತ್ತು. ಆದ ಕಾರಣ ಆ ರಾತ್ರಿಯ ಆತನ ನಿವಾಸ ಮರದ ಕೊಂಬೆಗಳು. ಜೋರಾದ ಮಳೆಯಲ್ಲಿ ನೆನೆದು ಏನೂ ಮಾಡಲಾಗದ ನಿಸ್ಸಹಾಯಕ ಸ್ಥಿತಿಯಲ್ಲಿ ಕೊಂಬೆಗಳ ಮೇಲೆ ಕುಳಿತುಕೊಂಡು ಕಾಲ ಕಳೆಯುತ್ತಿದ್ದ. ಮನುಷ್ಯ ಏನೂ ಮಾಡಲಾಗದಂತಹ ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದಾಗ ಯಾವುದಕ್ಕಾದರೂ ಕಾಯುವ ಅಥವಾ ಯಾವುದನ್ನಾದರೂ ಬಲವಾಗಿ ನಂಬಲು ಶುರು ಮಾಡುತ್ತಾನೆ. ಮರಗಳ ಕೊಂಬೆಗಳ ಮೇಲೆ ನರಕ ಕಾಣುತ್ತಿದ್ದ ನಮ್ಮ ಆದಿವಾಸಿ ಸೋದರ ಬೆಳಕಿಗಾಗಿ ಕಾಯುತ್ತಿದ್ದ. ಅಂದರೆ ಯಾವಾಗ ರಾತ್ರಿ ಮುಗಿದು ಬೆಳಗ್ಗೆ ಆಗುತ್ತದೋ ಎಂದು ಪ್ರಾಣವನ್ನು ಕೈಲಿ ಹಿಡಿದುಕೊಂಡು ದಿಕ್ಕು ದಿಕ್ಕು ನೋಡುತ್ತಿದ್ದಾನೆ. ಏಕೆಂದರೆ ಬೆಳಕಿನಲ್ಲಾದರೆ ಕಾಡು ಮೃಗಗಳ ದಾಳಿಯಿಂದ ತಪ್ಪಿಸಿಕೊಳ್ಳಬಹುದು ಅಥವಾ ಅವುಗಳನ್ನೇ ಬೇಟೆಯಾಡಿ ಕೊಂದು ಆಹಾರ ಮಾಡಿಕೊಳ್ಳಬಹುದು. ಆದ್ದರಿಂದ ಆತನು ಸೂರ್ಯನಿಗಾಗಿ ರೆಪ್ಪೆ ಮಿಟುಕಿಸದೆ ಕಾಯುತ್ತಿದ್ದಾನೆ. ಆ ರಾತ್ರಿ ಆತನಿಗೆ ಪ್ರತಿ ಕ್ಷಣ ಯುಗದಂತೆ ಭಾಸವಾಯಿತು. ಆತನು ಬೆಳಕಾಗಲು ಎಷ್ಟರ ಮಟ್ಟಿಗೆ ಕಾಯುತ್ತಿದ್ದ ಎಂದರೆ ಆತನು ಬದುಕಿರುವುದೇ ಆ ಬೆಳಕಿನ ಕಿರಣಗಳಿಗಾಗಿ ಎನ್ನುವ ಮಟ್ಟಿಗೆ ಕಾಯುತ್ತಿದ್ದ. ಕತ್ತಲನ್ನು ಸೀಳಿಕೊಂಡು ಸೂರ್ಯನು ಬಂದ. ಸುಡುವ ಸೂರ್ಯನಿಂದ ಬೆಟ್ಟದಷ್ಟು ಬಲ, ಭರವಸೆ, ಜೀವನದ ಮೇಲೆ ಒಂದು ಆಸೆ ಹುಟ್ಟಿತು. ಆ ಕ್ಷಣ ಇತಿಹಾಸದಲ್ಲಿ ಹಿಂದೆಂದೂ ಕಂಡರಿಯದಂತಹ ಒಂದು ಬದಲಾವಣೆಯಾಯಿತು. ನಮ್ಮ ಆದಿವಾಸಿ ಸೋದರ ತನಗೆ ಬಲ ಮತ್ತು ಭರವಸೆ ಕೊಟ್ಟ ಸೂರ್ಯನಿಗೆ ಎರಡೂ ಕೈ ಜೋಡಿಸಿ ನಮಸ್ಕರಿಸಲು ಶುರುಮಾಡಿದ. ಅಂದಿನಿಂದ ಸೂರ್ಯನು ಸೂರ್ಯದೇವನಾದ. ನನ್ನ ಧೈರ್ಯಕ್ಕೆ ಸೂರ್ಯದೇವನೇ ಕಾರಣವೆಂದು ಬಲವಾಗಿ ನಂಬಲು ಶುರುಮಾಡಿದ. ಆದರೆ ಈ ನಂಬಿಕೆಗೆ ಇರುವ ಒಂದು ಗುಣ ಎಂದರೆ ಅದು ಎಷ್ಟು ಶಕ್ತಿ ನೀಡಬಲ್ಲದೋ ಅಷ್ಟೇ ಬಲಹೀನತೆಯನ್ನೂ ತಂದೊಡ್ಡಬಲ್ಲದು. ಹಲವು ಸಾವಿರ ವರ್ಷಗಳ ನಂತರ ಕಾಲ ಕಳೆದಂತೆ ಮಾನವ ಬೆಂಕಿಯನ್ನು ಕಂಡುಹಿಡಿದ. ಅಂದಿನಿಂದ ರಾತ್ರಿಯ ಸಮಯ ಸೂರ್ಯನ ಅವಶ್ಯಕತೆಯಿಲ್ಲದೆ ಬೆಂಕಿಯ ಬೆಳಕಿನಲ್ಲಿ ಕಳೆದ. ಭಯದಿಂದ ಬದುಕಬೇಕಾಗಿದ್ದ ರಾತ್ರಿಗಳಲ್ಲಿ ಬೆಂಕಿಯು ಪ್ರಶಾಂತವಾದ ನಿದ್ರೆ ಮತ್ತು ಜೀವನ ನೀಡಿತು. ಅಂದಿನಿಂದ ಬೆಂಕಿಗೆ ಕೈಮುಗಿಯಲು ಶುರುಮಾಡಿದ. ಬೆಂಕಿ ಅಗ್ನಿದೇವನಾಗಿ ಬದಲಾದ. ಕೆಲ ಕಾಲಗಳ ನಂತರ ಭೀಕರ ಬರಗಾಲ ಶುರುವಾಯಿತು. ಹಣ್ಣುಗಳನ್ನೇ ತಿನ್ನುತ್ತಿದ್ದ ಮಾನವನು ಬರಗಾಲ ಹೆಚ್ಚಾದ ಕಾರಣ ಪ್ರಾಣಿಗಳನ್ನು ಬೇಟೆಯಾಡಿ ತನ್ನ ಹಸಿವು ನೀಗಿಸಿಕೊಳ್ಳದೆ ಬೇರೆ ದಾರಿಯಿರಲಿಲ್ಲ. ಆದ್ದರಿಂದ ಇತಿಹಾಸದಲ್ಲಿ ಮತ್ತೊಂದು ಬದಲಾವಣೆ ಶುರುವಾಯಿತು. ಕ್ರೂರ ಮೃಗಗಳಿಂದ ಎಷ್ಟೋ ಸಲ ಪ್ರಾಣ ಕಳೆದುಕೊಳ್ಳುತ್ತಿದ್ದ ಆದಿವಾಸಿ ಮಾನವ ಆಯುಧಗಳನ್ನು ಕಂಡುಹಿಡಿದ. ಬೇಟೆ ಶುರುವಾಗಿ ಪ್ರಾಣ ನಷ್ಟ ಕಡಿಮೆಯಾಯಿತು. ಇದರಿಂದ ಆಯುಧಗಳಿಗೆ ಕೈಮುಗಿಯಲು ಶುರುಮಾಡಿದ. ಆದರೆ ಬೇಟೆ ಮಾನವನಿಗೆ ಸುರಕ್ಷಿತವಲ್ಲ. ಯಾವಾಗ ಏನು ಬೇಕಾದರೂ ಆಗಿ ಪ್ರಾಣ ಕಳೆದುಕೊಳ್ಳಬಹುದು. ದಿನಗಳು ಕಳೆದಂತೆ ಮನುಷ್ಯನ ಆಲೋಚನಾ ಶಕ್ತಿ ಬೆಳೆಯಿತು. ಅದರಿಂದ ಚಿಕ್ಕದಾಗಿ ವ್ಯವಸಾಯ ಮಾಡುವುದನ್ನು ಕಲಿತ. ತನಗೆ ಸುರಕ್ಷಿತವಾದ ಜೀವನ ನೀಡಿ ಹಸಿವನ್ನು ತೀರಿಸಿದ ಭೂಮಿಗೆ ಕೈಮುಗಿಯಲು ಶುರುಮಾಡಿದ. ಮಾನವ ಪಂಚಭೂತಗಳನ್ನು ಕಂಡುಕೊಂಡು ಅವುಗಳಿಲ್ಲದೆ ತನ್ನ ಜೀವನವಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡ. ಪಂಚಭೂತಗಳಿಗೆ ಕೈಮುಗಿದ. ಆಗಿನ ಕಾಲದ ಮಾನವನಿಗೆ ದೇವರೆಂದರೆ ಈ ಪಂಚಭೂತಗಳೇ. ಆದರೆ ಮೊದಲೇ ಹೇಳಿದಂತೆ ನಂಬಿಕೆಯನ್ನು ಮೀರಿದ ಶಕ್ತಿಯಿಲ್ಲ, ಹಾಗೆಯೇ ನಂಬಿಕೆಯನ್ನು ಮೀರಿದ ಬಲಹೀನತೆಯಿಲ್ಲ. ಈ ಬಲಹೀನತೆ ನಿಧಾನವಾಗಿ ಸಂಪ್ರದಾಯ ಮೂಢನಂಬಿಕೆಯಾಗಿ ಬದಲಾಯಿತು. ಈ ಮೂಢನಂಬಿಕೆಯಿಂದ ಅಸ್ತಿತ್ವದಲ್ಲೇ ಇಲ್ಲದ ಏನನ್ನು ಬೇಕಾದರೂ ಸೃಷ್ಟಿಸಬಹುದು. ವ್ಯವಸಾಯದಿಂದ ಬದುಕು ನಿರ್ಭೀತಿಯಿಂದ ಕಳೆಯುವಂತಾಯಿತು. ಹೊಲದಲ್ಲಿ ಬೆಳೆದ ಬೆಳೆ ಒಂದೇ ಸಲಕ್ಕೆ ಫಲ ಕೊಡುವುದಿಲ್ಲ. ಅದಕ್ಕೆ ಕೆಲ ಸಮಯ ಕಾಯಬೇಕಾಗುತ್ತದೆ. ಹಾಗೆಯೇ ಎಲ್ಲರೂ ಸೇರಿ ಆ ಸಮಯದವರೆಗೆ ಕಷ್ಟ ಬಿದ್ದು ಬಂದ ದವಸ ಧಾನ್ಯಗಳನ್ನು ಸುರಕ್ಷಿತವಾಗಿ ಕೂಡಿಡುತ್ತಿದ್ದರು. 6 ತಿಂಗಳು ಕಾದು ಭತ್ತ ಬೆಳೆದ ಮನುಷ್ಯ ಧಾನ್ಯಗಳನ್ನು ಸಂರಕ್ಷಿಸಿದ ನಂತರ ಸ್ವಲ್ಪ ವಿರಾಮ ಪಡೆದುಕೊಂಡು ಸಂಭ್ರಮದಿಂದ ಇರುತ್ತಿದ್ದ. ಆ ಸಂಭ್ರಮವನ್ನೇ ನಾವೀಗ ಹಬ್ಬಗಳು ಎಂದು ಕರೆಯುತ್ತೇವೆ. ವ್ಯವಸಾಯದಿಂದ ಹಣ, ಬೆಳೆದ ಬೆಳೆಗೆ ಫಲ, ಮನುಷ್ಯರ ಮಧ್ಯೆ ಮತ್ತಷ್ಟು ಒಗ್ಗಟ್ಟು ಮೂಡುತ್ತಾ ಬಂದಿತು.
ಯಾವಾಗ ಒಗ್ಗಟ್ಟು ಮೂಡುತ್ತದೋ ಅದು ಇನ್ನೊಬ್ಬರಿಂದ ಭದ್ರತೆ ಬಯಸಿ ಅಂತಲೇ ಅರ್ಥ ಮಾಡಿಕೊಳ್ಳಬಹುದು. ಆ ಒಗ್ಗಟ್ಟು ಒಂದು ಗುಂಪಾಗಿ ನಂತರ ಒಂದು ಪ್ರಾಂತ್ಯವಾಗಿ ಬದಲಾಗುತ್ತದೆ. ಆ ಗುಂಪಿಗೆ ಕೆಲವು ಕಟ್ಟುಪಾಡುಗಳು, ಕೆಲವು ನಿಯಮಗಳು, ಕೆಲವು ಆಚಾರಗಳು ಇರುತ್ತವೆ. ಆ ಗುಂಪು ತನ್ನ ಪ್ರಭಾವ ಬೆಳೆಸಿಕೊಂಡು ಧರ್ಮ ಸೃಷ್ಟಿಯಾಯಿತು. ಧರ್ಮವೆಂದರೆ ಬೇರೇನಿಲ್ಲ, ಬದುಕುವ ಜೀವನ ವಿಧಾನ ಅಷ್ಟೇ. ಒಂದು ಗುಂಪು ಹುಟ್ಟಿ ಒಂದು ಧರ್ಮವೂ ಆಯಿತು. ಈಗ ಅದನ್ನು ಮುನ್ನಡೆಸಲು ಒಬ್ಬ ನಾಯಕ ಬೇಕು. ಸಹಜವಾಗಿ ಗುಂಪಿಗಿರುವ ಒಂದು ಮಾಯಾರೋಗವೆಂದರೆ ಅದು ತನ್ನ ಸದಸ್ಯರಿಗೆ ಯೋಚನೆ ಮಾಡಲು ಬಿಡುವುದಿಲ್ಲ. ಅದರ ನಾಯಕನನ್ನು ಕುರುಡಾಗಿ ನಂಬಲು ಶುರು ಮಾಡುತ್ತಾರೆ. ನಾಯಕ ಹೇಳಿದ್ದೇ ಕಾನೂನು. ಕಾನೂನು ಮಾಡುವವರಿಗೆ ಕ್ರಮವಾಗಿ ಬಲ, ದುರಾಸೆ, ನಾನೇ ದೇವರೆಂಬ ಅಹಂಕಾರ ಬೆಳೆಯುತ್ತದೆ. ಅದರಿಂದ ವ್ಯಕ್ತಿಪೂಜೆ ಬೆಳೆಯಿತು. ಸಹಜವಾಗಿ ವ್ಯವಸಾಯದಿಂದ ಬೆಳೆ ಸಂರಕ್ಷಿಸಿಡಬಹುದು. ಆದ್ದರಿಂದ ಬೇಟೆಯಾಡಲೇಬೇಕಾದ ಅಗತ್ಯ ಇರಲಿಲ್ಲ. ಇದರಿಂದ ಬಹಳಷ್ಟು ಬಿಡುವಿನ ಸಮಯ ದೊರಕಿತು. ಈ ಬಿಡುವಿನ ಸಮಯ ಇತಿಹಾಸವನ್ನು ಎಂದೂ ಅರಿಯದ ರೀತಿಯಲ್ಲಿ ಬದಲಾಯಿಸಿತು. ಏಕೆಂದರೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದಂತೆ ಕಲ್ಪನೆ ಎಂಬುದು ಜ್ಞಾನಕ್ಕಿಂತ ಎಷ್ಟೋ ಪಟ್ಟು ಶಕ್ತಿಯುತವಾದದ್ದು. ಜ್ಞಾನಕ್ಕೆ ತನ್ನದೇ ಚೌಕಟ್ಟುಗಳಿವೆ, ಆದರೆ ಕಲ್ಪನೆಗೆ ಯಾವುದೇ ಗಡಿಯಿಲ್ಲ. ವಿಶ್ವವನ್ನೇ ದಾಟಿ ಸುತ್ತಿ ಬರುತ್ತದೆ. ಮನುಷ್ಯನಿಗೀಗ ಸುಖ ಜೀವನ, ಮನೆಯಲ್ಲಿ ಭದ್ರತೆ, ಆಹಾರ, ಒಡವೆ, ಹೆಂಡತಿ, ಮಕ್ಕಳು ಇತ್ಯಾದಿ ಎಲ್ಲವನ್ನೂ ಹೊಂದಲು ಶುರುಮಾಡಿದ. ಹಾಗಾಗಿ ತಿಂದ ಆಹಾರ ಜೀರ್ಣವಾಗಲು ಅಥವಾ ಸಮಯ ಕಳೆಯಲು ಸುದ್ದಿಗಳು, ಅಥವಾ ಇನ್ನೂ ನಿಖರವಾಗಿ ಗಾಳಿ ಸುದ್ದಿಗಳು ಹುಟ್ಟಿಕೊಂಡವು. ಇವೇ ತಳಬುಡ ಇಲ್ಲದ ಸುದ್ದಿಗಳು ಕತೆಗಳಾಗಿ ರೂಪುಗೊಂಡವು. ಇದರಿಂದ ಮಾನವನ ಕಲ್ಪನಾಶಕ್ತಿ ವೃದ್ಧಿಯಾಯಿತು. ಕಲ್ಪನೆ ಮನುಷ್ಯನಿಗಿರುವ ವರ ಅಥವಾ ಶಾಪ ಎಂದುಕೊಳ್ಳಬಹುದು. ನಾವು ಎಲ್ಲಿಂದ ಬಂದೆವು, ನಮ್ಮನ್ನು ಸೃಷ್ಟಿ ಮಾಡಿದ್ದು ಯಾರು ಎಂಬ ಆಲೋಚನೆ ಶುರುವಾಯಿತು. ಈ ಪ್ರಶ್ನೆಗೆ ಕೆಲವು ಮಂದಿ ತರ್ಕಬದ್ಧವಾಗಿ ಉತ್ತರಗಳನ್ನು ಹುಡುಕ್ತಾ ಹೋದರೆ, ಇನ್ನು ಕೆಲವು ಗುಂಪಿನ ನಾಯಕರು ಮಾತ್ರ ದೇವರು, ಮರುಜನ್ಮ, ಸ್ವರ್ಗ, ನರಕ ಎಂದು ಹೊಸ ಇತಿಹಾಸಗಳನ್ನು ಸೃಷ್ಟಿಸಿದರು. ಮತ, ಧರ್ಮ, ಇವನು ಚಿಕ್ಕವನು, ಅವನು ದೊಡ್ಡವನು ಎಂಬ ತ್ಯಾಜ್ಯ ಬೆಳೆಯಿತು. ದೊಡ್ಡವನ ಚಿಕ್ಕವನ ನಡುವೆ ಅಸಮಾನತೆ ಬೆಳೆಯಿತು. ಅಸಮಾನತೆಯಿಂದ ದಂಗೆಗಳಾದವು. ದಂಗೆಗಳಿಂದ ರಕ್ತದ ಹೊಳೆ ಹರಿಯಿತು. ಇದೇ ಸಮಯದಲ್ಲಿ ಕೆಲವು ನರಿಗಳು ಅಧಿಕಾರದ ಆಸೆಯಿಂದ ರಕ್ಷಣೆ ಹಾಗೂ ಒಗ್ಗಟ್ಟಿನ ಹೆಸರಿನಲ್ಲಿ, ಮೇಲು ಕೀಳಿನ ಹೆಸರಿನಲ್ಲಿ ಪ್ರಜೆಗಳಿಗೆ ಆಲೋಚಿಸಲು ಅವಕಾಶ ಕೊಡದೆ ದೇವರು, ಧರ್ಮದ ಹೆಸರಿನಲ್ಲಿ ಮೋಸ ಶುರು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ನೆಪೋಲಿಯನ್ ಬೋನಾಪಾರ್ಟೆ ಹೀಗೆ ಹೇಳುತ್ತಾರೆ: ಧರ್ಮವು ಸಾಮಾನ್ಯ ಜನರನ್ನು ಶಾಂತವಾಗಿರಿಸುವ ಅದ್ಭುತ ಸಾಧನವಾಗಿದೆ. ಧರ್ಮವು ಶ್ರೀಮಂತರನ್ನು ಬಡವರು ಕೊಲ್ಲುವುದರಿಂದ ತಡೆಯುತ್ತದೆ. ಕಾರ್ಲ್ ಮಾರ್ಕ್ಸ್ ಹೇಳುವ ಪ್ರಕಾರ ಧರ್ಮವೆಂಬುದು ಬಡವರ ಪಾಲಿನ ಮಾದಕ ವಸ್ತುವಾಗಿದೆ.